ಸಿಂಹರಾಶಿ ಕಮಿಷನ್ ಏಜೆಂಟ್ಸ್ಗಳಿಗೆ ಹಣ ನಷ್ಟವಾಗ್ತಕ್ಕಂತಹ ಸೂಚನೆ. ಅನುಮಾನಾಸ್ಪದವಾದಂತಹ ವರ್ತನೆಯಿಂದ ಅವಮಾನವಾಗುತ್ತೆ. ಇದನ್ನು ತುಂಬ ಸೂಕ್ಷ್ಮವಾಗಿ ಆಯಾ ವಯೋಮಾನಕ್ಕನುಗುಣವಾಗಿ ಗಮನಿಸ್ಕೊಳ್ಬೇಕಾದಂತಹ ಅಂಶವಾಗಿರುತ್ತೆ. ಅತಿಯಾದಂತಹ ಆತಂಕ ನಿಮಗೆ ಸಮಸ್ಯೆಯನ್ನುಂಟು ಮಾಡುತ್ತೆ. ಹೆದರಬೇಕು ಅಥವಾ ಆತಂಕ ಪಡಬೇಕು, ಆದರೆ ಅತಿಯಾಗಿ ಬೇರೆ ದಾರಿಯೇ ಇಲ್ಲ ಅನ್ನುವ ರೀತಿಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಪರಿಹಾರವನ್ನು ಯಾರು ಮಾಡಬೇಕು? ಸಮಸ್ಯೆಗಳು ಬರುವಂತಹದ್ದು ಸಹಜ, ಆದರೆ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ನಿಭಾಯಿಸ್ತಕ್ಕಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಬರಬೇಕು. ಆಗ ಮಾತ್ರ ಇರುವಂತಹ ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗಾದರೂ ಕೂಡ ದೂರವಾಗ್ತಕ್ಕಂತಹದ್ದು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ತಾತ್ಸಾರ ಮಾಡಿದರೆ ಹೋಯಿತು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೂಕ್ಷ್ಮವಾಗಿ ನಡ್ಕೊಳ್ಬೇಕಾದಂತಹದ್ದು. ಕೆಟ್ಟ ಜನರ ಸಹವಾಸ, ಕೆಟ್ಟ ವ್ಯವಹಾರ, ವಾಮಮಾರ್ಗದಲ್ಲಿ ಹಣವನ್ನು ಮಾಡಬೇಕು ಅಂತಕ್ಕಂತಹ ಅಭಿಲಾಷೆ, ಇಂಥದ್ದನ್ನು ದೂರ ಮಾಡಬೇಕು. ಆಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಸಾಧನೆಗೆ ಮುಂದಾಗೋದಕ್ಕೆ ಅವಕಾಶವಾಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರತಕ್ಕಂಥವರು, ಹೃದ್ರೋಗಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವ್ಯಾವಹಾರಿಕವಾಗಿ ಹೊಸದಾಗಿ ಪರಿಚಯ ಆದವರಿಂದ ಮೋಸವಾಗುವ ಸಾಧ್ಯತೆಗಳಿದೆ ಅನ್ನುವಂತಹ ಸೂಚನೆ. ಅವರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ತುಂಬ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಮನೆಯಲ್ಲಿ ಧಾರ್ಮಿಕ ಕರ್ಮಾಚರಣೆಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ, ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನುವಂತಹ ವಿಚಾರ, ದೇವರ ದರ್ಶನ ಮಾಡಬೇಕು, ಇನ್ಯಾವುದೋ ಮಠಕ್ಕೆ ಹೋಗಬೇಕು, ಇನ್ಯಾವುದೋ ಆಶ್ರಮಕ್ಕೆ ಹೋಗಬೇಕು, ಈ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ವೃತ್ತಿಯಲ್ಲಿ ಕಷ್ಟದ ವಾತಾವರಣವನ್ನು ನೋಡಬೇಕಾಗುತ್ತೆ. ಪೂರ್ವಿಕರ ವೃತ್ತಿಯಿಂದ ಹಣವನ್ನು ಗಳಿಸೋದಕ್ಕೆ ಅವಕಾಶಗಳಿದೆ. ಪಾರಂಪರ್ಯವಾಗಿ ಬಂದಂತಹ ಯಾವುದೋ ಕೆಲಸ, ಅದನ್ನು ನೀವೂ ಕಲಿತಿದ್ದು ಅದರಿಂದ ಹಣ ಗಳಿಸೋದಕ್ಕೆ ಅವಕಾಶಗಳು ಆಗತ್ತೆ. ನಿರ್ಧಾರ ನಿಮ್ಮದು ಅನ್ನುವಂಥದ್ದು. ದೊಡ್ಡ ಸಮಸ್ಯೆಗಳೇನು ನಿಮ್ಮನ್ನು ಕಾಡುವಂಥದ್ದಿಲ್ಲ, ಆದರೆ ಯೋಚನೆ ಮಾಡ್ದಲೆ ಯಾವ ಕೆಲಸಕ್ಕೂ ಕೂಡ ಮುಂದಾಗಬೇಡಿ ಎನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಈ ಶ್ಲೋಕ ಮಂತ್ರವನ್ನು 8 ಸಲ ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ ಹಿರಿಯರ, ಆತ್ಮೀಯರ, ಬಂಧುಗಳ ಸಲಹೆ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆತ್ಮವಿಶ್ವಾಸ ಒಂದು ಗಟ್ಟಿಯಾಗಿದ್ದುಬಿಟ್ರೆ ಏನನ್ನು ಬೇಕಾದರೂ ಸಾಧಿಸ್ತೀನಿ ಅನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಮೂಡುವಂಥದ್ದಾಗುತ್ತೆ. ಹೊಸ ಜನರ ಸಂಪರ್ಕ ಆಯಾ ವೃತ್ತಿಗೆ, ಉದ್ಯೋಗಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಅನುಗುಣವಾಗಿ ಸಿಗ್ತಾ ಹೋಗುತ್ತೆ. ಅದು ನಿಮ್ಮ ಜೀವನದ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ಒಂದು ದಾರಿಯಾಗ್ತಕ್ಕಂಥದ್ದು. ಮನಸ್ಸಿನಿಂದ ಯಾವುದೇ ರೀತಿಯ ಕೆಲಸವನ್ನು ಮಾಡಿ ಶುಭ ಇದೆ. ಅಂದರೆ ಮನಃಪೂರ್ವಕವಾಗಿ ಕೆಲಸವನ್ನು ಮಾಡಬೇಕು. ನೀವು ಮಾಡ್ತಕ್ಕಂತಹ ಕೆಲಸವನ್ನು, ವೃತ್ತಿಯನ್ನು, ಉದ್ಯೋಗವನ್ನು ಮೊದಲು ನೀವು ಆತ್ಮಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಗೌರವಿಸ್ತಕ್ಕಂಥದ್ದಾಗಬೇಕು. ನಿಮ್ಮಿಂದ ಆ ಸ್ಥಾನಕ್ಕೆ, ಆ ಕೆಲಸಕ್ಕೆ ಗೌರವ ಸಿಕ್ಕಬೇಕು. ಆಗ ನಿಮಗೆ ಜಯ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತೀರಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಸ್ಪರವಾದಂತಹ ಅನುಮಾನ, ಜಗಳಕ್ಕೆ ದಾರಿಯಾಗತ್ತೆ. ಇದಕ್ಕೆ ಅವಕಾಶಗಳಾಗಬಾರ್ದು. ಏನೇ ವಿಷಯಗಳಿದ್ದರೂ ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿವೃತ್ತ ನೌಕರರಿಗೆ ಶುಭವಾದಂತಹ ಸಮಯ, ಆದರೆ ಸೌಖ್ಯ ಇರಬೇಕಲ್ಲ, ಆರೋಗ್ಯ ಇರಬೇಕು. ಎಲ್ಲವೂ ಇದೆ, ಆರೋಗ್ಯ ಚೆನ್ನಾಗಿಲ್ಲ ಅಂತಾದರೆ ಅದನ್ನು ಅನುಭವಿಸೋದಕ್ಕೆ ಆಗದೇ ಇರತಕ್ಕಂಥದ್ದು. ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಈಶ್ವರ ಪ್ರಾರ್ಥನಾ ಮಂತ್ರವನ್ನು ಹೇಳಿಕೊಳ್ಳಿ ಶುಭವಾಗಿ. ವೃಶ್ಚಿಕ ರಾಶಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತಪ್ಪಿ, ಅಂದರೆ ಸರಿಯಾಗಿ ಗಮನ ಕೊಡದಲೇ ನಷ್ಟವನ್ನು ಮಾಡ್ಕೊಳ್ತೀರಿ. ಸಮಯೋಚಿತವಾಗಿ ಮಾತಾಡಬೇಕು. ಸಮಯ ಸಾಧಕರಾಗಬಾರ್ದು. ಸಮಯೋಚಿತವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ವ್ಯಕ್ತಿಯ ಜೊತೆಯಲ್ಲಿ
ಹೇಗೆ ನಾನು ಮಾತಾಡಬೇಕು ಅನ್ನುವಂತಹ ತಿಳುವಳಿಕೆ ಇದ್ದು ಮಾತಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರುತ್ತೆ, ಆದರೆ ಅದರ ದುರುಪಯೋಗ ಆಗಬಾರದು ಅನ್ನುವಂಥದ್ದು. ಸ್ನೇಹಿತರು ಮಾಡಿದಂತಹ ತಪ್ಪಿಗೆ ನೀವು ದಂಡ ಕಟ್ಟಬೇಕಾಗತ್ತೆ, ಕಾರಣ ನೀವು ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರಿ ಅನ್ನುವಂಥದ್ದು. ಇದನ್ನು ಗಮನಿಸ್ಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರು ತೊಂದರೆಯಿಂದ ನರಳ್ತಾ ಇದ್ದರೆ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ವಿದ್ಯಾರ್ಥಿಗಳು ಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂತಹ ಪರಿಸ್ಥಿತಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳಿಲ್ಲದೆ ಸ್ವಲ್ಪ ಹಣಕಾಸಿನ ಅಡ್ಡಿ ಆತಂಕಗಳಿಂದಲೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಅನ್ನುವಂಥದ್ದು ಶುಭವಾಗಿದೆ.